ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಮತ್ತು ಇನ್ಫಾರ್ಮೇಟಿವ್ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದೆಡೆ ಮೇಕ್ ಇನ್ ಇಂಡಿಯಾ ವಿಶ್ವಗುರು ಅಂತ ಭಾರತ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ರೆ, ಇನ್ನೊಂದೆಡೆ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದ ಒಂದು ರಿಪೋರ್ಟ್ ಇದೀಗ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಹೌದು, ಭಾರತಕ್ಕೆ ಬರ್ತಾ ಇದ್ದ ವಿದೇಶಿ ನೇರ ಹೂಡಿಕೆ ಅಥವಾ FDI ಪ್ರಮಾಣ ಪಾತಾಳಕ್ಕೆ ಕುಸಿದಿದೆ. ಇದು ಎಷ್ಟರ ಮಟ್ಟಿಗೆ ಕುಸಿದಿದೆ ಅಂದರೆ, ಕಳೆದ 2-3 ವರ್ಷಗಳಲ್ಲಿ ನಿವ್ವಳ FDI ಬರೋಬ್ಬರಿ 97% ಡ್ರಾಪ್ ಆಗಿದೆ. ಈ ರಿಪೋರ್ಟ್ ಹೊರಬೀಳ್ತಾ ಇದ್ದಂತೆ ವಿರೋಧ ಪಕ್ಷಗಳು ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ಸಂಪೂರ್ಣ ಫೇಲ್ ಆಗಿವೆ, ವಿದೇಶಿ ಹೂಡಿಕೆದಾರರು ಭಾರತ ಬಿಟ್ಟು ಓಡಿ ಹೋಗ್ತಿದ್ದಾರೆ ಅಂತ ಮುಗಿಬಿದ್ದಿವೆ. ಆದರೆ ಇಡೀ ದೇಶದ FDI ಕಥೆ ಒಂದಾದ್ರೆ, ನಮ್ಮ ಕರ್ನಾಟಕದ ಕಥೆ ಬೇರೆ ಹೇಗಿದೆ. ದೇಶದ FDI ಕುಸಿತಾ ಇದ್ರೂ ಕರ್ನಾಟಕ ಮಾತ್ರ ಹೂಡಿಕೆ ಸೆಳೆಯುವಲ್ಲಿ ಭರ್ಜರಿ ಸಾಧನೆ ಮಾಡಿ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದೆ. ಹಾಗಾದ್ರೆ ಭಾರತದಲ್ಲಿ FDI ದಿಢೀರಂತ ಇಷ್ಟೊಂದು ಕುಸಿಯೋದಿಕ್ಕೆ ಕಾರಣ ಏನು? ನಿಜಕ್ಕೂ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ಫೇಲ್ ಆಗ್ತಾ ಇದೆಯಾ? ಹಣ ವಾಪಸ್ ಹೋಗ್ತಾ ಇರೋದು ಯಾಕೆ? ಮತ್ತು ಇಡೀ ದೇಶವೇ ಡಲ್ ಹೊಡಿತಾ ಇರುವಾಗ ಕರ್ನಾಟಕ ಮಾತ್ರ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ವಿದೇಶಿ ಹೂಡಿಕೆಯನ್ನು ಸೆಳೆದಿದ್ದು ಹೇಗೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಚಾರಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಾತಾಳಕ್ಕೆ ಕುಸಿದ ನೆಟ್ FDI ದೇಶದಲ್ಲಿ ಆಗ್ತಾ ಇರೋದೇನು? ಸ್ನೇಹಿತರೆ, ಕೇಂದ್ರ ಹಣಕಾಸು ಸಚಿವಾಲಯ ಇತ್ತೀಚೆಗೆ ಸಂಸತ್ತಿನಲ್ಲಿ ಮಂಡಿಸಿದ ವರದಿ ಎಲ್ರಿಗೂ ಶಾಕ್ ಕೊಟ್ಟಿದೆ. 2022-23 ಆರ್ಥಿಕ ವರ್ಷದಲ್ಲಿ ಭಾರತದ ನೆಟ್ FDI $27.99 ಬಿಲಿಯನ್ ಇತ್ತು. ಆದರೆ ಅದು 2024-25 ಹೊತ್ತಿಗೆ ಕೇವಲ $0.96 ಬಿಲಿಯನ್ ಬಂದು ನಿಂತಿದೆ. ಅಂದರೆ ಬರೋಬ್ಬರಿ 97% ಕುಸಿತ ಆಗಿದೆ. ಇಲ್ಲಿ ನೀವು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಗ್ರಾಸ್ FDI ಅಂದ್ರೆ ಭಾರತಕ್ಕೆ ಒಟ್ಟಾರೆ ಬಂದ ವಿದೇಶಿ ಹಣ. ನೆಟ್ FDI ಅಂದ್ರೆ ಭಾರತಕ್ಕೆ ಬಂದ ಒಟ್ಟು ವಿದೇಶಿ ಹಣದಲ್ಲಿ ವಿದೇಶಿಯರು ವಾಪಸ್ ತೆಗೆದುಕೊಂಡು ಹೋದ ಹಣವನ್ನು ಕಳೆದಾಗ ಉಳಿಯುವ ನಿವ್ವಳ ಮೊತ್ತ. ಈಗ ಆಗ್ತಾ ಇರೋದು ಏನಪ್ಪಾ ಅಂದ್ರೆ, ಭಾರತಕ್ಕೆ ಹೊಸ ವಿದೇಶಿ ಹೂಡಿಕೆ ಬರ್ತಿವೆ, ಆದರೆ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಹಣ ಭಾರತದಿಂದ ಹೊರಗೆ ಹೋಗ್ತಾ ಇದೆ. ವಿದೇಶಿ ಕಂಪನಿಗಳು ತಮ್ಮ ಷೇರುಗಳನ್ನು ಮಾರಿ ಮತ್ತು ತಮ್ಮ ಲಾಭವನ್ನ ತಮ್ಮ ದೇಶಗಳಿಗೆ ವಾಪಸ್ ಕೊಂಡೊಯ್ತಿದ್ದಾರೆ. ಇದರಿಂದಾಗಿ ನಿವ್ವಳ FDI ಪಾತಾಳಕ್ಕೆ ಕುಸಿತಾಗಿದೆ. ಆದರೂ 2025-26 ಸಾಲಿನಲ್ಲಿ ಈ ನಿವ್ವಳ FDI ಕೊಂಚ ಚೇತರಿಕೆ ಕಂಡು $6.95 ಬಿಲಿಯನ್ ಗೆ ತಲುಪಿದೆ. ವಿಶೇಷ ಅಂದ್ರೆ ಇದೇ 2025-26ರಲ್ಲಿ ಒಟ್ಟಾರೆ ಗ್ರಾಸ್ FDI ದಾಖಲೆಯ $94.84 ಬಿಲಿಯನ್ ತಲುಪಿತ್ತು. ಫೇಲ್ ಆದ್ವಾ ಮೋದಿ ಆರ್ಥಿಕ ನೀತಿಗಳು? ಸರ್ಕಾರ ಹೇಳೋದೇನು? ಈ ಡೇಟಾ ಹೊರಬರ್ತಾ ಇದ್ದಂತೆ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ಶುರು ಮಾಡಿವೆ. ವಿದೇಶಿ ಹೂಡಿಕೆದಾರರಿಗೆ ಭಾರತದ ಮಾರುಕಟ್ಟೆಯ ಮೇಲೆ ನಂಬಿಕೆ ಹೋಗಿದೆ, ಅದಕ್ಕೆ ಅವರು ತಮ್ಮ ಹಣವನ್ನು ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮೋದಿ ಸರ್ಕಾರದ ನೀತಿಗಳು ಫೇಲ್ ಆಗಿವೆ ಅಂತ ಆರೋಪಿಸ್ತಾ ಇವೆ. ಆದರೆ ಹಣಕಾಸು ಸಚಿವಾಲಯ ನೀಡುವ ಲಾಜಿಕ್ ಬೇರೆಗಿದೆ. ಸರ್ಕಾರದ ಪ್ರಕಾರ ವಿದೇಶಿ ಹೂಡಿಕೆದಾರರು ಹಣ ವಾಪಸ್ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅವರಿಗೆ ಭಾರತದ ಮಾರುಕಟ್ಟೆ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಬದಲಾಗಿ ಭಾರತದಲ್ಲಿ ಅವರು ಅಂದುಕೊಂಡದಕ್ಕಿಂತ ಹೆಚ್ಚಿನ ಲಾಭ ಸಿಕ್ಕಿದೆ. ಆ ಲಾಭದ ಹಣವನ್ನು ಅವರು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಭಾರತದ ಮಾರುಕಟ್ಟೆಯ ಶಕ್ತಿಯನ್ನು ತೋರಿಸುತ್ತೆ ಅಂತ ಸರ್ಕಾರ ಸಮರ್ಥನೆ ನೀಡಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ODI ಅಂದ್ರೆ ಓವರ್ಸೀಸ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಕೇವಲ ವಿದೇಶಿಯರು ಮಾತ್ರ ಭಾರತದಿಂದ ಹೂಡಿಕೆ ಹಿಂದಕ್ಕೆ ಪಡಿತಾ ಇಲ್ಲ. ಟಾಟಾ, ರಿಲಯನ್ಸ್, ಇನ್ಫೋಸಿಸ್ನಂತ ನಮ್ಮ ಭಾರತೀಯ ಕಂಪನಿಗಳು ಕೂಡ ವಿದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡ್ತಿವೆ, ವಿದೇಶಿ ಕಂಪನಿಗಳನ್ನು ಖರೀದಿಸ್ತಾ ಇವೆ. ಹೀಗೆ ಭಾರತದ ಹಣ ವಿದೇಶಕ್ಕೆ ಹೋಗ್ತಾ ಇರೋದ್ರಿಂದಲೂ ನೆಟ್ FDI ಲೆಕ್ಕಾಚಾರದಲ್ಲಿ ಕುಸಿತ ಕಾಣ್ತಿದೆ ಅನ್ನೋದು ಸರ್ಕಾರದ ವಾದ. ಇಡೀ ದೇಶವೇ ಡಲ್, ಆದರೆ ಕರ್ನಾಟಕದಲ್ಲಿ ಮಾತ್ರ ಫುಲ್ ಜೋಶ್. ಸ್ನೇಹಿತರೆ, ಇಡೀ ದೇಶದ FDI ಲೆಕ್ಕಾಚಾರಗಳು ಹೀಗೆ ಏರುಪೇರಾಗ್ತಾ ಇದ್ರೆ, ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕ ಮಾತ್ರ ವಿದೇಶಿ ಹೂಡಿಕೆಯಲ್ಲಿ ಭರ್ಜರಿ ಬೇಟೆಯಾಡ್ತಾ ಇದೆ. ಹೌದು, ನೆರೆಯ ಕೇರಳ, ತೆಲಂಗಾಣದಂಥ ರಾಜ್ಯಗಳಲ್ಲಿ FDI ಕುಸಿತ ಕಾಣ್ತಾ ಇದ್ರೆ, ಕರ್ನಾಟಕ ಮಾತ್ರ ತನ್ನ ವಿದೇಶಿ ಹೂಡಿಕೆಯನ್ನ ಬಹುತೇಕ ಡಬಲ್ ಮಾಡಿಕೊಂಡಿದೆ. ವರದಿಗಳ ಪ್ರಕಾರ ಹಿಂದಿನ ವರ್ಷ $6 ಬಿಲಿಯನ್ ಆಸುಪಾಸಿನಲ್ಲಿದ್ದ
ಕರ್ನಾಟಕದ FDI ಈಗ ಬರೋಬ್ಬರಿ $12.94 ಬಿಲಿಯನ್ ಅಂದರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮಟ್ಟಕ್ಕೆ ಜಿಗಿದಿದೆ. ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ವಿದೇಶಿ ಹೂಡಿಕೆ ಸೆಳೆಯುವಲ್ಲಿ ಕರ್ನಾಟಕ ಗತ್ತು ಗೈರತ್ತಿನಿಂದ 2ನೇ ಸ್ಥಾನದಲ್ಲಿ ಭದ್ರವಾಗಿ ಕೂತಿದೆ. ಕರ್ನಾಟಕದ ಈ ಭರ್ಜರಿ ಸಾಧನೆಗೆ ಕಾರಣ ಏನು? ಇದಕ್ಕೆ ಮುಖ್ಯ ಕಾರಣ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು. ಜಗತ್ತಿನ ಯಾವುದೇ ಮೂಲೆಯ IT ಕಂಪನಿಗೂ ಬೆಂಗಳೂರಿನಲ್ಲಿ ಒಂದು ಆಫೀಸ್ ಇರಲೇಬೇಕು ಅನ್ನೋದು ಈಗ ಟ್ರೆಂಡ್. ಕೇವಲ IT ಮಾತ್ರ ಅಲ್ಲದೆ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್, ಬಯೋಟೆಕ್ನಾಲಜಿ ಹಾಗೂ ನುರಿತ ಯುವ ಕೌಶಲ್ಯ ಕರ್ನಾಟಕದಲ್ಲಿ ಇರೋದ್ರಿಂದ ವಿದೇಶಿ ಕಂಪನಿಗಳು ಕಣ್ಣು ಮುಚ್ಚಿಕೊಂಡು ಇಲ್ಲಿ ಬಂಡವಾಳ ಹೂಡ್ತಾ ಇವೆ. ಸರ್ಕಾರಗಳು ಬದಲಾದ್ರೂ ಕರ್ನಾಟಕದ ಬಿಸ್ನೆಸ್ ಫ್ರೆಂಡ್ಲಿ ವಾತಾವರಣ ವಿದೇಶಿಗರ ಹಾಟ್ ಫೇವರಿಟ್ ಆಗಿ ಉಳ್ಕೊಂಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕಾಗದದ ಮೇಲಿನ ಲೆಕ್ಕಾಚಾರದಲ್ಲಿ ನೆಟ್ FDI ಕುಸಿದಿರೋದು ಆತಂಕದ ವಿಚಾರದಂತೆ ಕಂಡ್ರೂ ವಾಸ್ತವದಲ್ಲಿ ಭಾರತದ ಆರ್ಥಿಕತೆ ತನ್ನದೇ ಆದ ವೇಗದಲ್ಲಿ ಬೆಳೀತಾ ಇದೆ. ಈ ಬೆಳವಣಿಗೆಯಲ್ಲಿ ಕರ್ನಾಟಕ ದೊಡ್ಡ ಮಟ್ಟಕ್ಕೆ ಕೊಡುಗೆ ನೀಡ್ತಿರೋದು ನಿಜಕ್ಕೂ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವ ಸಂಗತಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ಭಾರತದಿಂದ ವಿದೇಶಿ ಹೂಡಿಕೆದಾರರು ಹಣ ವಾಪಸ್ ತಗೊಂಡು ಹೋಗ್ತಾ ಇರೋದು ನಿಜಕ್ಕೂ ಆತಂಕದ ವಿಚಾರನ? ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ಕರ್ನಾಟಕದ ಈ ಭರ್ಜರಿ ಸಾಧನೆಗೆ ಅಸಲಿ ಕಾರಣ ಯಾರು ಅಂತ ನೀವು ಅನ್ಕೊಳ್ತೀರಿ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕನ್ನಡಿಗನಿಗೂ ಈ ವಿಡಿಯೋ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.